ಬಿಜೆಪಿಯಲ್ಲಿ ತಣ್ಣಗಾಗ್ತಾ ಇಲ್ಲ ಬಂಡಾಯದ ಬೇಗುದಿ. ರಾಧಾ ಮೋಹನ್ ದಾಸ್ ಎಂಟ್ರಿ ಬೆನ್ನಲ್ಲೂ ಕೂಡ ಧಗಧಗಿಸ್ತಾ ಇದೆ. ನಮ್ಮನ್ನ ಯಾಕೆ ಕರೆದಿಲ್ಲ? ಏನ್ ಇವರಿಂದ ಮಾತ್ರ ಪಕ್ಷ ಅಧಿಕಾರಕ್ಕೆ ಬರೋದು? ಬಿಜೆಪಿ ಶಾಸಕರು, ಸಂಸದರು, ಎಂಎಲ್ಸಿಗಳ ಜೊತೆಗೆ ಸಭೆ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಮಾಜಿಗಳು ಹೀಗೆ ಕಿಡಿಕಾರ್ತಾ ಇದ್ದಾರೆ. ಹಾಲಿ ಚುನಾಯಿತ ಜನಪ್ರತಿನಿಧಿಗಳ ಸಭೆಗೆ ಮಾಜಿಗಳು ಕಿಡಿಕಾರಿದ್ದು, ರಾಧಾ ಮೋಹನ್ ದಾಸ್ ಅವರು ನಮ್ಮನ್ನು ಭೇಟಿ ಮಾಡಬೇಕಿತ್ತು, ನಮ್ಮ ಜೊತೆಗೂ ಮಾತಾಡಬೇಕಿತ್ತು. ಏನು ಹಾಲಿಗಳಿದ್ರೆ ಮಾತ್ರ ಪಕ್ಷ ಅಧಿಕಾರಕ್ಕೆ ಬರೋದಾ? ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ನಾವು ಬೇಡವಾ? ಈ ರೀತಿಯಾದಂತ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಯಾವ ಮಟ್ಟಿಗೆ ರಾಜ್ಯ ಬಿಜೆಪಿಯಲ್ಲಿ ಒಳಬೇಗುದಿ ಇದೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆ ಅಷ್ಟೇ. ಕೇಂದ್ರದಿಂದ ವರಿಷ್ಠರು ಬಂದರೂ ಕೂಡ ಅವರ ನಡೆಯೂ ಕೂಡ ಇಲ್ಲಿರುವಂತ ನಾಯಕರುಗಳಿಗೆ ಇರುಸು ಮುರುಸು ತರಿಸ್ತಾ ಇದೆ. ಕೆಲ ಮಾಜಿಗಳಂತೂ ಇದು ನಮಗೆ ಮಾಡಿರುವಂತ ಅವಮಾನ ಅಂತ ಹೇಳ್ತಾ ಇದ್ದಾರೆ. ನಮಗೆ ಅವಮಾನ ಮಾಡ್ತಿದ್ದಾರೆ ಹೀಗೆ ನಮ್ಮನ್ನ ಸಭೆಗೆ ಕರೆಯದೆ ಅಂತ ಕೆಲವರು ಈ ವಿಚಾರವನ್ನ ನೇರವಾಗಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹೀಗೆ ಬಿಜೆಪಿಯ ಒಳಬೇಗುದಿ ತಣ್ಣಗಾಗೋ ಲಕ್ಷಣಗಳು ಕಾಣ್ತಾ ಇಲ್ಲ. ಆದರೆ ವರಿಷ್ಠರು ಇಲ್ಲಿಗೆ ಬಂದಿರುವಂತಹ ಕಾರಣಕ್ಕಾಗಿ ಇದನ್ನೆಲ್ಲ ಸರಿಪಡಿಸುವಂತ ಪ್ರಕ್ರಿಯೆ ಹೇಗಾಗ್ಬೋದು ಅನ್ನುವಂಥದ್ದು ಸಹಜ ಕುತೂಹಲ. ಆಮೇಲೆ ಬಿಜೆಪಿ ರಾಜ್ಯಾಧ್ಯಕ್ಷ, ಪೂರ್ಣಾವಧಿ ರಾಜ್ಯಾಧ್ಯಕ್ಷ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಮಹತ್ವದ ನಿರ್ಧಾರಗಳನ್ನ ಇವತ್ತು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಈ ಸಭೆಯಲ್ಲಿ ಏನಾದರೂ ಚರ್ಚೆ ಆಗ್ಬೋದಾ ಅನ್ನುವಂಥದ್ದು ಕೂಡ ಬಹಳ ಕುತೂಹಲ ಕೆರಳಿಸಿರುವಂತಹ ಸಂಗತಿ ಆಗಿದೆ. ಆಮೇಲೆ ಈ ರೀತಿಯಾದಂತ ಒಳ ಮುನಿಸು ಅಥವಾ ಈ ರೀತಿಯಾದಂತ ಮುನಿಸು ವ್ಯಕ್ತ ಆಗ್ತಾ ಇದ್ದಾಗೆ ಬಹುಶಃ ಮಾಜಿಗಳ ಜೊತೆಗೂ ಕೂಡ ಒಂದು ಸಭೆ ಆಗುತ್ತೆ ಅನ್ನುವಂತ ರೀತಿಯಾಗಿ ಮಾಹಿತಿ ಇತ್ತು. ಹೆಚ್ಚು ಕಡಿಮೆ 4:10 ಸಂದರ್ಭದಲ್ಲಿ ಅಥವಾ 4:30 ಸಂದರ್ಭದಲ್ಲಿ ಒಂದು ಸಭೆ ಕರೀತಾರೆ ಅಂತ ಹೇಳಲಾಗಿತ್ತು, ಅಥವಾ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ. ಬಟ್ ಆ ರೀತಿಯಾದಂಥ ಡೆವಲಪ್ಮೆಂಟ್ಸ್ ಆದಂಥ ರೀತಿಯ ಕಂಡು ಬರ್ತಾ ಇಲ್ಲ. ಈಗ ಬಿಜೆಪಿಯ ಹಾಲಿ ಸದಸ್ಯರುಗಳು ಯಾರಿದ್ದಾರೆ, ಸದಸ್ಯರುಗಳು ಅಂತ ಅಂದ್ರೆ ಶಾಸಕರುಗಳು, ಆಮೇಲೆ ಸಂಸದರುಗಳು, ಅದರ ಜೊತೆಗೆ ವಿಧಾನ ಪರಿಷತ್ ಸದಸ್ಯರುಗಳು, ಇವರುಗಳ ಜೊತೆಗೆ ಈಗ ಸಭೆಯನ್ನ ನಡೆಸಲಾಗ್ತಾ ಇದೆ. ಬಹುಶಃ ಮಾಜಿಗಳ ಜೊತೆಗೆ ಸಭೆ ಯಾಕೆ ಬೇಕಿತ್ತು ಅನ್ನುವಂಥದ್ದನ್ನ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ನಮ್ಮ ಜೊತೆಗೆ ಏನಾದ್ರು ಸಭೆ ನಡೆಸಿದ್ರೆ ಪಕ್ಷದಲ್ಲಿರುವಂತಹ ಒಡಕುಗಳೇನು, ಯಾವ ರೀತಿಯಾಗಿ ಸಮಸ್ಯೆ ಇದೆ ಅನ್ನೋದು ನಾವು ಹೇಳ್ತಿದ್ವು. ನಮಗಿದು ಅವಮಾನ, ನಮ್ಮನ್ನು ಕರೀದೇ ಇರೋದು. ನಾವಿಲ್ಲ ಅಂತ ಅಂದ್ರೆ ಪಕ್ಷ ಅಧಿಕಾರಕ್ಕೆ ಬಂದ್ಬಿಡುತ್ತಾ ಅಥವಾ ನಮ್ಮ ಸಹಾಯ ಬೇಡವಾ ಅನ್ನೋ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಕಿರಣ್ ನನ್ಯಡ್ಕ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಕಿರಣ್, ಇದು ಬಿಜೆಪಿಯಲ್ಲಿರುವಂತಹ ಒಳಬೇಗುದಿ ಯಾವ ಮಟ್ಟಕ್ಕಿದೆ ಅಂತಂದ್ರೆ ವರಿಷ್ಠರ ನಡೆಯೂ ಕೂಡ ಇಲ್ಲಿರುವಂತವರಿಗೆ ಕಸಿವಿಸಿ ತರಿಸ್ತಾ ಇದೆ ಅಂತ ಅಂದ್ರೆ, ಈಗೇನು ಇವ್ರಗಳ ಜೊತೆಗೆ ಸಭೆ ಆಗಲ್ವಾ? ಒಂದ್ ಸಭೆ ಆಗ್ಬೋದು ಅಂತ ಹೇಳಲಾಗ್ತಾ ಇತ್ತಲ್ಲ ಮಾಜಿಗಳ ಜೊತೆಗೆ, ಏನಾಗ್ತಿದೆ ಕಿರಣ್? ಮಲ್ತೇಶ್, ಇಷ್ಟು ದಿನಗಳ ಕಾಲ ಬಿಜೆಪಿಯಲ್ಲಿ ಮಾಜಿ ಶಾಸಕರಂತ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ವಿರುದ್ಧ ತಮ್ಮ ಆಕ್ಷೇಪವನ್ನ, ಒಂದು ಸಿಟ್ಟನ್ನ ತೋರ್ಪಡಿಸ್ತಾ ಇದ್ರು. ಅಂದ್ರೆ ರಾಜ್ಯಾಧ್ಯಕ್ಷರ ವಿರುದ್ಧ, ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧ ಅವರು ಮಾತನಾಡ್ತಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಅವರು ತಮ್ಮ ಸಿಟ್ಟನ್ನ ತೋರಿಸ್ತಾ ಇದ್ರು. ಆದ್ರೆ ನಿನ್ನೆ ನಡೆದಿರುವಂತಹ ಬೆಳವಣಿಗೆಯಲ್ಲಿ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಇವತ್ತು ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ಹಾಲಿ ಶಾಸಕರು ಮತ್ತು ಸಂಸದರ ಸಭೆಯನ್ನ ಕರೆದಿದ್ದಾರೆ. ಅಂದ್ರೆ ಪಕ್ಷದ ಸಾಂಸ್ಥಿಕ ಚುನಾವಣೆ ಮತ್ತು ಪಕ್ಷ ಸಂಘಟನೆ ಮತ್ತು ಸದಸ್ಯತ್ವ ನೋಂದಣಿ ಅಭಿಯಾನ, ಈ ವಿಚಾರಗಳಿಗೆ ಸಂಬಂಧಿಸಿದಂತೆ ಸಭೆಯನ್ನ ಕರೆದಿದ್ದಾರೆ. ಆದ್ರೆ ಈ ಸಭೆಗೆ ತಮ್ಮನ್ನ ಆಹ್ವಾನ ಮಾಡಿಲ್ಲ ಅನ್ನುವಂಥದ್ದು ಈಗ ಮಾಜಿ ಶಾಸಕರ ಸಿಟ್ಟಿಗೆ ಕಾರಣ ಆಗಿದೆ. ಹಾಗಾಗಿ ಅವರು ರಾತ್ರಿ ನಿರ್ಧಾರವನ್ನು ಮಾಡಿ ಇವತ್ತು ಬೆಂಗಳೂರಿನಲ್ಲಿ ಮಾಜಿ ಸಚಿವ ಘಟಾ ಸುಬ್ರಹ್ಮಣ್ಯ ನಾಯ್ಡು ನಿವಾಸದಲ್ಲಿ ಸಭೆಯನ್ನು ಕೂಡ ಸೇರಿದ್ದಾರೆ. ಅಂದ್ರೆ ಕೇವಲ ಚುನಾಯಿತ ಜನಪ್ರತಿನಿಧಿಗಳನ್ನು ಮಾತ್ರ ಕರೆದು ಸಭೆಯನ್ನ ಮಾಡುವಂತದ್ದು ಅಥವಾ ಚರ್ಚೆಯನ್ನ ಮಾಡುವಂತದ್ದು, ಅವರ ಅಭಿಪ್ರಾಯವನ್ನ ಕೇಳುವಂತದ್ದಾದ್ರೆ ಮುಂದಿನ ಚುನಾವಣೆಗಳಲ್ಲಿ ನಮ್ಮ ಅಗತ್ಯತೆ ಬೀಳುವುದಿಲ್ಲವೇ ಅನ್ನುವಂತ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಹೀಗಾಗಿ ಒಂದು ಹಂತದಲ್ಲಿ ಸಿಟ್ಟಿಗೆದಂತ ರೀತಿಯಲ್ಲಿ ಇರುವಂತಹ ಮಾಜಿ ಶಾಸಕರುಗಳು ಇವತ್ತು ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಭೇಟಿಗೆ ಸಮಯವನ್ನು ಕೂಡ ಕೇಳಿದ್ದಾರೆ. ಅವರನ್ನ ಭೇಟಿ ಮಾಡಿ ತಮ್ಮ ಬೇಡಿಕೆ ಅಥವಾ ತಮ್ಮ ಆಕ್ಷೇಪ ಏನಿದೆ ಅದನ್ನ ಸಲ್ಲಿಸೋದಕ್ಕೆ ಕೂಡ ಮುಂದಾಗಿದ್ದಾರೆ. ಈಗಾಗಲೇ ಬಿಜೆಪಿ ರಾಜ್ಯ ಕಚೇರಿಯಲ್ಲಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಭೇಟಿ ಮಾಡೋದಕ್ಕೆ ಈ ಮಾಜಿ ಶಾಸಕರುಗಳು ಬಂದಿದ್ದಾರೆ. ಕೆಲವತ್ನಲ್ಲಿ ಅವರನ್ನ ಭೇಟಿಯಾಗಿ ತಮ್ಮ ಆಕ್ಷೇಪ ಏನಿದೆ ಅನ್ನುವಂಥದ್ದನ್ನು ಕೂಡ ಅವರು ಸಲ್ಲಿಸುವಂತಹ ಒಂದು ಸಾಧ್ಯತೆ ಇದೆ. ಇದರ ಜೊತೆಗೆ ಇನ್ನು ಮುಂದೆ ಎಲ್ಲಾ ಸಭೆಗಳು ಮತ್ತು ಉಳಿದಂತಹ ಎಲ್ಲಾ ಬೆಳವಣಿಗೆಯಲ್ಲೂ ಕೂಡ ಯಾವ ರೀತಿ ಹಾಲಿ ಸಂಸದರು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೋ ಅದೇ ರೀತಿ ಮಾಜಿಗಳಾದಂತಹ ನಮ್ಮನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕನ್ನುವಂತಹ ಹಕ್ಕೊತ್ತಾಯವನ್ನು ಕೂಡ ಮಾಡೋದಕ್ಕೆ ಅವರು ಮುಂದಾಗಿದ್ದಾರೆ. ಹೀಗಾಗಿ ಕೆಲವತ್ತಿನಲ್ಲಿ ಅವರು ರಾಜ್ಯ ಉಸ್ತುವಾರಿಯನ್ನ ಭೇಟಿ ಮಾಡಿ ತಮ್ಮ ಒಂದು ಬೇಡಿಕೆಯನ್ನ ಮುಂದಿಡುವರಿದ್ದಾರೆ. ಒಂದು ಹಂತದಲ್ಲಿ ಈಗ ಬಿಜೆಪಿಯಲ್ಲಿ ಇದ್ದಂತಹ ಒಂದು ಬಣದ ತಿಕ್ಕಾಟ ಅಥವಾ ತಾಕಲಾಟ ಏನಿದೆ ಅದು ಮತ್ತೊಂದು ಹಂತದಲ್ಲಿ ಈಗ ತಮ್ಮನ್ನ ಮಾಜಿಗಳಾದ ತಮಗೆ ಗೌರವ ಸಿಗ್ತಲ್ಲ, ತಮ್ಮನ್ನು ವಿಶ್ವಾಸ ತೆಗೆದುಕೊಳ್ತಿಲ್ಲ ಅನ್ನುವಂತ ಒಂದು ಸಿಟ್ಟಿಗೂ ಕೂಡ ಕಾರಣವಾಗ್ತಿದೆ. ಹೀಗಾಗಿ ಪ್ರತಿನಿತ್ಯದ ಬೆಳವಣಿಗೆಯಲ್ಲಿ ಬಿಜೆಪಿಯಲ್ಲಿ ಒಂದೊಂದು ರೀತಿಯ ಬೆಳವಣಿಗೆಗಳು ಕಂಡು ಬರ್ತಾ ಇದೆ. ಮಲ್ತೇಶ್, ಥ್ಯಾಂಕ್ ಯು ಕಿರಣ್. ಹೀಗೆ ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಹಾಗೆ ವಿಜಯೇಂದ್ರ ನಡುವಿನ ಬಣ ಬಡಿದಾಟ ತಾರಕಕ್ಕೇರ್ತಾ ಇದೆ. ಅದ್ಯಾವ ಮಟ್ಟಿಗೆ ಅಂತ ಅಂದ್ರೆ, ಒಂದ್ ಕಡೆ ಇವತ್ತು
ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ವರಿಷ್ಠರಿಂದ ಸರಣಿ ಸಭೆ ನಡೀತಾ ಇರುವಂತಹ ಸಂದರ್ಭದಲ್ಲೇ ಇತ್ತ ಯತ್ನಾಳ್ ಹಾಗೆ ವಿಜಯೇಂದ್ರ ಬಣದ ನಾಯಕರು ರಾಜ್ಯಾಧ್ಯಕ್ಷ ಸ್ಥಾನದ ಕಿಚ್ಚನ್ನ ಹೊತ್ತಿಸಿದ್ದಾರೆ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಸಾಲು ಸಾಲು ಸಭೆ, ಹೊರಗೆ ಹೊಗೆ. ಯತ್ನಾಳ್ ವಿಜೇಂದ್ರ ಬಣದ ನಡುವೆ ಅಧ್ಯಕ್ಷಗಿರಿ ಫೈಟ್. ಶಾಸಕರ ಜೊತೆ ಸಭೆ, ಸಂಸದರ ಜೊತೆ ಮಾತುಕತೆ, ಪರಿಷತ್ ಸದಸ್ಯರ ಜೊತೆ ಚರ್ಚೆ, ವೀಕ್ಷಕರ ಜೊತೆ ಮೀಟಿಂಗ್, ಎಲ್ಲದಕ್ಕಿಂತ ಮೇಲಾಗಿ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ. ಹೀಗೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ಮ್ಯಾರಥಾನ್ ಮೀಟಿಂಗ್ ಇದ್ರೆ, ಅದೇ ರಾಜ್ಯ ಬಿಜೆಪಿ ಬಣ ಬಡಿದಾಟದ ಬೆಂಕಿ ಬೀದಿಯಲ್ಲಿ ಹೊಗೆ ಆಡ್ತಿತ್ತು. ಅಷ್ಟಕ್ಕೂ ಸಾಲು ಸಾಲು ಸಭೆಗಳಲ್ಲಿ ನಡೆದ ಚರ್ಚೆ ಏನು? ಬಿಜೆಪಿ ರಾಜ್ಯ ನಾಯಕರಿಗೆ ದಿಲ್ಲಿ ವರಿಷ್ಠರು ಕೊಟ್ಟ ಸೂಚನೆ ಏನು? ಯಾವೆಲ್ಲ ವಿಚಾರಗಳ ಬಗ್ಗೆ ಸಭೆ ನಡೆಸಲಾಗಿದೆ ತೋರಿಸ್ತೀವಿ. ಅದಕ್ಕೂ ಮುನ್ನ ಬಿಜೆಪಿ ಬಣ ಬೆಂಕಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕಿಚ್ಚಿನ ಸ್ವರೂಪ ಬದಲಾಗಿದ್ದು ಹೇಗೆ ನೋಡಿ. ಯತ್ನಾಳ್ ರಮೇಶ್ ಹರೀಶ್ ಆಯ್ತು, ಈಗ ಅಭಯ್ ಪಾಟೀಲ್. ರಾಜ್ಯ ನಾಯಕತ್ವ ವಿಜೇಂದ್ರ ವಿರುದ್ಧ ಪರೋಕ್ಷವಾಗಿ ಸಿಡಿಮಿಡಿ. ಈಗಾಗಲೇ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ತಂಡ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಹೋದಲ್ಲಿ ಬಂದಲ್ಲಿ ವಾಗ್ದಾಳಿ ನಡೆಸುತ್ತಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಕೆಳಗೆ ಇಳಿಯಲೇಬೇಕು ಎಂದು ಪಟ್ಟು ಹಾಕ್ತಿದ್ದಾರೆ. ಇದೀಗ ಬಿಜೆಪಿ ಶಾಸಕ ಅಭಯ್ ರಾಜ್ಯ ನಾಯಕತ್ವ ವಿಫಲವಾಗಿದೆ ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ನಮ್ಮ ಪಕ್ಷದ ಹಿರಿಯ ನಾಯಕರು ವಿಧಾನ ಪರಿಷತ್ ಸದಸ್ಯರಾದಂಥ ಸಿಟಿ ರವಿ ಅವರನ್ನು ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಡುವಂಥದ್ದು ಮತ್ತು ಎನ್ಕೌಂಟರ್ ಮಾಡುವಂಥ ಪ್ರಯತ್ನ ಏನು ಆಗಿದ್ದದ ಅದನ್ನು ಅವ್ರ ಮೇಲೆ ಕಾನೂನು ಕ್ರಮ ಇರ್ಬೋದು, ಇತರ ಕ್ರಮಗಳನ್ನು ಕೈಗೊಳ್ಳುವ ದೃಷ್ಟಿಯಿಂದ ನಮ್ಮ ರಾಜ್ಯದ ನಾಯಕತ್ವ ವಿಫಲ ಆಗಿದೆ ಅನ್ನುವಂಥ ಮಾತನ್ನು ಕಾರ್ಯಕರ್ತರು ಮಾತಾಡಿದ್ದಾರೆ. ಅಭಯ್ ಪಾಟೀಲ್ ಇಲ್ಲಿ ಸಿಟಿ ರವಿ ಅವರ ಪ್ರಕರಣ ಉಲ್ಲೇಖಿಸಿ ಕಾರ್ಯಕರ್ತರ ಅಭಿಪ್ರಾಯ ಹೀಗಿದೆ ಅಂತ ಹೇಳಿದ್ದಾರೆ. ಆದರೆ ಗುಂಡು ಸಿಡಿದಿದ್ದು ಮಾತ್ರ ಪರೋಕ್ಷವಾಗಿ ವಿಜೇಂದ್ರ ವಿರುದ್ಧವೇ. ಈ ಮಧ್ಯೆ ನಿನ್ನೆ ಯತ್ನಾಳ್ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಕ್ಯಾಂಡಿಡೇಟ್ ಸ್ಪರ್ಧೆ ಮಾಡ್ತಾರೆ ಎಂದಿದ್ರೆ, ಹರಿಹರ ಶಾಸಕ ಬಿಪಿ ಹರೀಶ್ ಯತ್ನಾಳ್ ರಂತವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಬೇಕು ಅಂತ ಹೇಳಿದ್ರು. ಇಲೆಕ್ಷನ್ ನಾವು ನಮ್ಮ ಟೀಮ್ನವರು ಸಿದ್ಧ ಆಗಿದ್ದೀವಿ, ನಾವು ಅಭ್ಯರ್ಥಿಗಳನ್ನು ಹಾಕ್ತೀವಿ. ನೀವೇ ಅಭ್ಯರ್ಥಿನ ಅಥವಾ ಜಾರಕಿಹೊಳಿ? ಅದು ಯಾವ ನಾವು ನಮ್ಮ ಕಮಿಟಿ, ನಮ್ಮದು ಒಂದು ಕೋರ್ ಕಮಿಟಿ ಐತಿ, ಅಲ್ಲಿ ನಿರ್ಣಯ ಮಾಡ್ತೀವಿ. ಈಗ ಅಧ್ಯಕ್ಷರ ಚುನಾವಣೆ ಆಗುತ್ತೆ ಸರ್ ಕರ್ನಾಟಕದೊಳಗೆ? ನಾವು ಅಂತೂ ಸಿದ್ಧ, ಹೈಕಮಾಂಡ್ ಮಧ್ಯಸ್ಥಿಕೆ ವಹಿಸಿ. ಮತ್ತೆ ಈಗಿರೋ ಅಧ್ಯಕ್ಷರು ಯಾರು? ಈಗಿರೋ ಅಧ್ಯಕ್ಷರು ಏನು ಅಲ್ರಿ, ಚುನಾವಣೆ ಈಗ ಹಿಂದೆ ಒಬ್ಬ MLA ಇದ್ದ, ಅಲ್ಲಿ ಚುನಾವಣೆ ಆದ್ಮೇಲೆ ಈ MLA ಹೆಂಗೆ ಮಾಡ್ಬೇಕ್ರಿ ಅಂದ್ರೆ ಏನು ಹೇಳ್ತಾರೆ? ಒಳ್ಳೆಯವ್ರನ್ನ, ಅನುಭವ ಇರ್ತಕ್ಕಂಥವ್ರನ್ನ ಬಸನಗೌಡ ಪಾಟೀಲ್ ಯತ್ನಾಳರಂಗೆ ನೇರವಾಗಿ ಖಂಡಿಸ್ತಕ್ಕಂಥವ್ರನ್ನ ಅಧ್ಯಕ್ಷನ್ ಮಾಡಲಿ ಅಂತೇಳಿ ನಮ್ಮ ಅಭಿಪ್ರಾಯ ಇದೆ. ಯತ್ನಾಳ್ ಹಾಗೂ ಹರೀಶ್ ಮಾತಿಗೆ ಮಾಜಿ ಸಚಿವ ರೇಣುಕಾಚಾರ್ಯ ಹಾಗೂ ಮಾಜಿ ಶಾಸಕ ಹರತಾಳು ಹಾಲಪ್ಪ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಯಡಿಯೂರಪ್ಪನವರ ರೀತಿಯೇ ಬಿವೈ ವಿಜೇಂದ್ರ ಕೆಲಸ ಮಾಡುತ್ತಿದ್ದಾರೆ ಎಂದಿದ್ದಾರೆ. ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಆದ್ಮೇಲೆ ಯಡಿಯೂರಪ್ಪನವರಂಗೆ ಕಾಲಿಗೆ ಚಕ್ಕರ ಕೊಟ್ಟು ತಿರುಗ್ತಾರೆ, ತಿರುಗಿ ಪಕ್ಷವನ್ನು ಕಟ್ಟಿದ್ದಾರೆ. ವಿಜೇಂದ್ರ ಸಹ ಅದೇ ರೀತಿ ಅಧ್ಯಕ್ಷ ಆದ್ಮೇಲೆ ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಪಕ್ಷವನ್ನು ಕಟ್ತಾ ಇದ್ದಾರೆ. ಎಲ್ಲ ಒಂದು 3-4 ಜನ ಕಾಂಗ್ರೆಸ್ ಏಜೆಂಟರ ವರ್ತನೆ ಮಾಡಿ ನೋಡಿ, ಕಾಂಗ್ರೆಸ್ನಲ್ಲಿ ಎಷ್ಟು ದೊಡ್ಡ ಗೊಂದಲ ಹೊಡೆದಾಡ್ತಾ ಇದ್ದಾರೆ. ಇವತ್ತು ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ ಇರಬೇಕು. ಅದರ ಬದಲಾಗಿ ರಾಜ್ಯದ ಅಧ್ಯಕ್ಷನ ಯಡಿಯೂರಪ್ಪನ ಟೀಕೆ ಮಾಡಿದ್ರೆ ನಮ್ಮ ರಾಷ್ಟ್ರೀಯ ನಾಯಕ ಟೀಕೆ ಮಾಡಿದಂಗೆ. ಇರೋ ಅಧ್ಯಕ್ಷರಿಗೆ ಏನ್ ತೊಂದರೆ ಆಗಿದೆ? ಅಧ್ಯಕ್ಷರಿಂದ ಸಮಯ ಕೊಟ್ಟಿದ್ದಾರೆ, ಮನೆ ಮಠ ಬಿಟ್ಟು ತಿರುಗ್ತಿದ್ದಾರೆ, ನಾವು ಗಮನಿಸ್ತಿದ್ದೇವೆ. ವಯಸ್ಸಿನಲ್ಲಿ ಚಿಕ್ಕವರು, ಯಾವುದ್ರಲ್ಲಿ ಚಿಕ್ಕವರು? ಯಡಿಯೂರಪ್ಪನವರು 46-47ನೇ ವರ್ಷಕ್ಕೆ ಅಧ್ಯಕ್ಷರಾಗಿದ್ರು ಈ ರಾಜ್ಯದ್ದು. ವಿಜೇಂದ್ರ 49 ವರ್ಷ. ಈಗ ವಯಸ್ಸಿನ ಹೇಳೋದು, ಬಚ್ಚ ಅಂತ ಹೇಳೋದು, ಇದು ಸಹಿಸ್ತಾ ಇಲ್ಲ ನಾವು. ಹೀಗೆ ಯತ್ನಾಳ್ ಬಣದ ನಾಯಕರ ವಿರುದ್ಧ ಗುಡುಗಿದ ರೇಣುಕಾಚಾರ್ಯ ತಂಡ ಇಂದು ಬೆಂಗಳೂರಿನಲ್ಲಿ ಪ್ರತ್ಯೇಕ ಸಭೆ ನಡೆಸಿದೆ. ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಎಂಪಿ ರೇಣುಕಾಚಾರ್ಯ, ಹರತಾಳ ಹಾಲಪ್ಪ, ಮಾಜಿ ಶಾಸಕರಾದ ಬಸವರಾಜ ದಡೆಸುಗೂರು ಸೇರಿದಂತೆ 10ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದರು. ಬಿಜೆಪಿ ಶಾಸಕರಿಗಷ್ಟೇ ಸಭೆ, ಮಾಜಿ ಶಾಸಕರ ಆಕ್ಷೇಪ. ವಿಷಯ ಅಂದ್ರೆ ರಾಜ್ಯಕ್ಕೆ ಬಂದಿರುವ ಉಸ್ತುವಾರಿ ರಾಧಾಮೋಹನ್ ದಾಸ್ ಇಂದು ಚುನಾವಣೆಯಲ್ಲಿ ಗೆದ್ದು ಶಾಸಕರಾದವರಿಗಷ್ಟೇ ಸಭೆ ಕರೆದಿದ್ದಾರೆ. ಇದು ಮಾಜಿಗಳ ಅಸಮಾಧಾನಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಮಾತನಾಡಿರುವ ಮಾಜಿ ಶಾಸಕ ಬಿಸಿ ಪಾಟೀಲ್, ಕೇವಲ 66 ಶಾಸಕರಿಂದ ಸರ್ಕಾರ ರಚನೆ ಮಾಡೋದಕ್ಕೆ ಆಗಲ್ಲ,
ಮಾಜಿ ಶಾಸಕರನ್ನ ಬಿಟ್ಟು ಸಭೆ ಮಾಡ್ತಿರೋದು ನಮಗೆ ಅವಮಾನ ಮಾಡಿದಂತೆ ಎಂದಿದ್ದಾರೆ. ಈಗೇನು 65 ಜನರ ಶಾಸಕರು ಸಭೆ ಕರೆದಿದ್ದಾರೆ. ಇನ್ನು 148 ಜನ ಸ್ವತಂತ್ರ ಅಭ್ಯರ್ಥಿಗಳನ್ನ, ಮಾಜಿ ಶಾಸಕರುಗಳನ್ನ, ಮಾಜಿ ಸಚಿವರುಗಳನ್ನು ಕೂಡ ಬಿಟ್ಟು ಕರೆದಿರೋದು ಬಹಳ ಒಂದು ದುರಂತ. ಯಾಕೆಂತ ಹೇಳಿದ್ರೆ ಕೇವಲ 65 ಜನರಿಂದ ಸರ್ಕಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಮತ್ತೆ 65 ಜನರಿಂದ ಮಾತ್ರ ಪಾರ್ಟಿ ಕಟ್ಟಕ್ಕಾಗೋದಿಲ್ಲ. ಈ ಮಧ್ಯೆ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಮುಕ್ತಿ ಕೊಡಿ ಎಂದು ಕೇಳಿಕೊಂಡಿರುವ ಸುನಿಲ್ ಕುಮಾರ್ ತಾವು ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಲ್ಲ ಎಂದಿದ್ದಾರೆ. ಆತ ಸಿಸಿ ಪಾಟೀಲ್ ಅಧ್ಯಕ್ಷರ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿತು ಎಂದಿದ್ದಾರೆ. ನನಗೆ ಈಗಿರುವಂತಹ ಒಂದು ವೈಯಕ್ತಿಕವಾದಂತಹ ಕೆಲವು ಸಮಸ್ಯೆಗಳು, ನನ್ನ ಪೂರ್ತಿ ಪರ್ಸನಲ್ ಆದಂತಹ ವೈಯಕ್ತಿಕ ಕೆಲಸ ಕಾರ್ಯಗಳು. ಈ ಹಿನ್ನೆಲೆಯಲ್ಲಿ ನನಗೆ ಪಾರ್ಟಿ ಕೊಟ್ಟಿರುವಂತಹ ಜವಾಬ್ದಾರಿಗೆ ನಾನು ನ್ಯಾಯವನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅದನ್ನು ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ನನಗನ್ಸಿದೆ. ಇನ್ಯಾರಿಗೂ ಅನ್ಸ್ಬೇಕಾಗಿಲ್ಲ, ನನಗನ್ಸಿದೆ. ಆ ಹಿನ್ನೆಲೆಯಲ್ಲಿ ಆ ಹುದ್ದೆಯನ್ನು ನನಗೆ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ, ಇದರಿಂದ ನನಗೆ ಮುಕ್ತನಾಗಬೇಕು ಅಂತೇಳಿ ನನಗನ್ಸಿದೆ. ನಾನು ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷಕ್ಕೆ ಆಕಾಂಕ್ಷಿ ಅಲ್ಲ. ರಾಜ್ಯ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಹುದ್ದೆನೇ ನನಗೆ ನಿಭಾಯಿಸ್ಲಿಕ್ಕೆ ಆಗ್ತಿಲ್ಲ ನನ್ನ ಸಮಸ್ಯೆಯ ಕಾರಣಕ್ಕೆ ಅಂತಂದಾಗ ಇನ್ನು ರಾಜ್ಯಾಧ್ಯಕ್ಷ ಸ್ಥಾನ ಎಲ್ಲಿ ಬಂತು? ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ವೈಯಕ್ತಿಕವಾಗಿ ನಾನು ಏನೂ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಸಿದ್ಧನಿಲ್ಲ. ನಮ್ಮ ಪಕ್ಷದ ವರಿಷ್ಠ ಮಂಡಳಿ, ರಾಷ್ಟ್ರೀಯ ಅಧ್ಯಕ್ಷರಿರ್ಬೋದು, ರಾಷ್ಟ್ರೀಯ ಗೃಹ ಮಂತ್ರಿಗಳಿರ್ಬೋದು, ಪ್ರಧಾನಿಗಳ ಸಲಹೆ ಮೇರೆಗೆ ಅವ್ರು ಏನು ನಿರ್ಣಯ ತಗೊಂತಾರೆ. ನಾನು ಯಾವತ್ತೂ ಪಕ್ಷದ ಚೌಕಟ್ಟನ್ನು ಮೀರಿ ವರ್ತನೆ ಮಾಡಿದಂಥವನ್ನಲ್ಲೂ ಮಾತನಾಡೋದನ್ನಲ್ಲ. ರಾಷ್ಟ್ರೀಯ ವರಿಷ್ಠ ಮಂಡಳಿಯ ತೀರ್ಮಾನಕ್ಕೆ ನನ್ನ ಸಹಮತಿ ಇದೆ. ಒಟ್ಟಾರೆ ರಾಜ್ಯ ಬಿಜೆಪಿ ಮನೆಯಲ್ಲಿ ಒಂದಾದ ಮೇಲೆ ಒಂದರಂತೆ ಅಸಮಾಧಾನ ಏಳುತ್ತಿದೆ. ಇದೆಲ್ಲ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅನ್ನೋದೇ $1 ಮಿಲಿಯನ್ ಪ್ರಶ್ನೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.